ಬಳಸುವಂತ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಹಾಕೊಂಡು ಬಂದಿದ್ರು. ಕನ್ಫ್ಯೂಸ್ ಆದ್ರು ಅಲ್ಲಿದ್ದಂಥವರು. ಸೌರವ್ ಗಂಗೂಲಿ ಅವರಿಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಾಕ್ ವಿರುದ್ಧ ಮಾಜಿ ಕ್ರಿಕೆಟರ್. ಭಾರತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸೌರವ್ ಗಂಗೂಲಿ ಅವರು ಆಗ್ರಹಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಭಯೋತ್ಪಾದನಾ ದಾಳಿಗಳು ನಡೀತಾನೆ ಇರುತ್ತೆ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪಾಕ್ ವಿರುದ್ಧ ಎಲ್ಲ ಕ್ರಿಕೆಟ್ ಬಾಂಧವ್ಯವನ್ನ ಕಡಿತಗೊಳಿಸಬೇಕು. ಪಾಕ್ ವಿರುದ್ಧ ಮಾಜಿ ಕ್ರಿಕೆಟರ್ ಸೌರವ್ ಗಂಗೂಲಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರನ್ನ ಬಂದ್ ಮಾಡಿದ್ದೀವಿ ಅಂಥದ್ರಲ್ಲಿ ಕ್ರಿಕೆಟ್ ಯಾವ ಮಹಾ, ಅದನ್ನು ಕೂಡ ಕ್ಲೋಸ್ ಆಗುತ್ತೆ. ಪಾಕಿಸ್ತಾನದ ಜೊತೆಲಿ ಯಾವುದೇ ಮ್ಯಾಚ್ಗಳನ್ನ ಆಡೋದು ಬೇಡ, ಬ್ಯಾನ್ ಮಾಡಬೇಕು. ಪಾಕಿಸ್ತಾನದ ಜೊತೆಯಲ್ಲಿ ಆಟವನ್ನು ಆಡಬಾರದು. ಇನ್ನ ಪಾಕಿಸ್ತಾನದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ಅಂತಂದ್ರೆ ಯಾರು ಹೋಗೋದು ಇಲ್ಲ, ಅಲ್ಲಿ ಹೋಗೋದು ಬೇಡ. ಈ ತರ ಬುದ್ಧಿ ಕಲಿಸಬೇಕಾಗಿದೆ ಈಗ ಪಾಕಿಸ್ತಾನಕ್ಕೆ. तोड़ना भी चाहिए, 100% तोड़ना चाहिए. स्ट्रिक्ट एक्शन लेना ज़रूरी है. ये कोई मजाक नहीं है यार, हर साल ऐसे होता रहता है. ঠিক করবে, ঠিক করবে. হ্যাঁ, বোর্ড চিঠি দিলে ঠিক করবে. टेररिज्म कैनॉट बी टॉलरेटेड, इट कैनॉट बी टॉलरेटेड. तोड़ना भी चाहिए, 100% तोड़ना चाहिए. स्ट्रिक्ट एक्शन लेना ज़रूरी है. ये कोई मजाक नहीं है यार, हर साल ऐसे. ಬಳಸುವಂತ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಹಾಕೊಂಡು ಬಂದಿದ್ರು. ಕನ್ಫ್ಯೂಸ್ ಆದ್ರು ಅಲ್ಲಿದ್ದಂಥವರು. ಸೌರವ್ ಗಂಗೂಲಿ ಅವರಿಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಾಕ್ ವಿರುದ್ಧ ಮಾಜಿ ಕ್ರಿಕೆಟರ್. ಭಾರತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸೌರವ್ ಗಂಗೂಲಿ ಅವರು ಆಗ್ರಹಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಭಯೋತ್ಪಾದನಾ ದಾಳಿಗಳು ನಡೀತಾನೆ ಇರುತ್ತೆ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪಾಕ್ ವಿರುದ್ಧ ಎಲ್ಲ ಕ್ರಿಕೆಟ್ ಬಾಂಧವ್ಯವನ್ನ ಕಡಿತಗೊಳಿಸಬೇಕು. ಪಾಕ್ ವಿರುದ್ಧ ಮಾಜಿ ಕ್ರಿಕೆಟರ್ ಸೌರವ್ ಗಂಗೂಲಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರನ್ನ ಬಂದ್ ಮಾಡಿದ್ದೀವಿ ಅಂಥದ್ರಲ್ಲಿ ಕ್ರಿಕೆಟ್ ಯಾವ ಮಹಾ, ಅದನ್ನು ಕೂಡ ಕ್ಲೋಸ್ ಆಗುತ್ತೆ. ಪಾಕಿಸ್ತಾನದ ಜೊತೆಲಿ ಯಾವುದೇ ಮ್ಯಾಚ್ಗಳನ್ನ ಆಡೋದು ಬೇಡ, ಬ್ಯಾನ್ ಮಾಡಬೇಕು. ಪಾಕಿಸ್ತಾನದ ಜೊತೆಯಲ್ಲಿ ಆಟವನ್ನು ಆಡಬಾರದು. ಇನ್ನ ಪಾಕಿಸ್ತಾನದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ಅಂತಂದ್ರೆ ಯಾರು ಹೋಗೋದು ಇಲ್ಲ, ಅಲ್ಲಿ ಹೋಗೋದು ಬೇಡ. ಈ ತರ ಬುದ್ಧಿ ಕಲಿಸಬೇಕಾಗಿದೆ ಈಗ ಪಾಕಿಸ್ತಾನಕ್ಕೆ. तोड़ना भी चाहिए, 100% तोड़ना चाहिए. स्ट्रिक्ट एक्शन लेना ज़रूरी है. ये कोई मजाक नहीं है यार, हर साल ऐसे होता रहता है. ঠিক করবে, ঠিক করবে. হ্যাঁ, বোর্ড চিঠি দিলে ঠিক করবে. टेररिज्म कैनॉट बी टॉलरेटेड, इट कैनॉट बी टॉलरेटेड. तोड़ना भी चाहिए, 100% तोड़ना चाहिए. स्ट्रिक्ट एक्शन लेना ज़रूरी है. ये कोई मजाक नहीं है यार, हर साल. ಬಳಸುವಂತ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಹಾಕೊಂಡು ಬಂದಿದ್ರು. ಕನ್ಫ್ಯೂಸ್ ಆದ್ರು ಅಲ್ಲಿದ್ದಂಥವರು. ಸೌರವ್ ಗಂಗೂಲಿ ಅವರಿಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಾಕ್ ವಿರುದ್ಧ ಮಾಜಿ ಕ್ರಿಕೆಟರ್. ಭಾರತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸೌರವ್ ಗಂಗೂಲಿ ಅವರು ಆಗ್ರಹಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಭಯೋತ್ಪಾದನಾ ದಾಳಿಗಳು ನಡೀತಾನೆ ಇರುತ್ತೆ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪಾಕ್ ವಿರುದ್ಧ ಎಲ್ಲ ಕ್ರಿಕೆಟ್ ಬಾಂಧವ್ಯವನ್ನ ಕಡಿತಗೊಳಿಸಬೇಕು. ಪಾಕ್ ವಿರುದ್ಧ ಮಾಜಿ ಕ್ರಿಕೆಟರ್ ಸೌರವ್ ಗಂಗೂಲಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರನ್ನ ಬಂದ್ ಮಾಡಿದ್ದೀವಿ ಅಂಥದ್ರಲ್ಲಿ ಕ್ರಿಕೆಟ್ ಯಾವ ಮಹಾ, ಅದನ್ನು ಕೂಡ ಕ್ಲೋಸ್ ಆಗುತ್ತೆ. ಪಾಕಿಸ್ತಾನದ ಜೊತೆಲಿ ಯಾವುದೇ ಮ್ಯಾಚ್ಗಳನ್ನ ಆಡೋದು ಬೇಡ, ಬ್ಯಾನ್ ಮಾಡಬೇಕು. ಪಾಕಿಸ್ತಾನದ ಜೊತೆಯಲ್ಲಿ ಆಟವನ್ನು ಆಡಬಾರದು. ಇನ್ನ ಪಾಕಿಸ್ತಾನದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ಅಂತಂದ್ರೆ ಯಾರು ಹೋಗೋದು ಇಲ್ಲ, ಅಲ್ಲಿ ಹೋಗೋದು ಬೇಡ. ಈ ತರ ಬುದ್ಧಿ ಕಲಿಸಬೇಕಾಗಿದೆ ಈಗ ಪಾಕಿಸ್ತಾನಕ್ಕೆ. तोड़ना भी चाहिए, 100% तोड़ना चाहिए. स्ट्रिक्ट एक्शन लेना ज़रूरी है. ये कोई मजाक नहीं है यार, हर साल ऐसे होता रहता है.
ভারত পাকিস্তান যাতে এক গ্রুপে না থাকে বোর্ড একটা চিঠি দিচ্ছে আইসিসিকে ঠিক করবে, ঠিক করবে। এখন ভারত পাকিস্তান ক্রিকেট না হওয়া বা এই আবহাওয়া হ্যাঁ, বোর্ড চিঠি দিলে ঠিক করবে। टेररिज्म कैन नॉट बी टॉलरेटेड, इट कैन नॉट बी टॉलरेटेड। तोड़ना भी चाहिए, 100% तोड़ना चाहिए। स्ट्रिक्ट एक्शन लेना ज़रूरी है। ये कोई मजाक नहीं है यार, हर साल ऐसे होता रहता है। ಬಳಸುವಂತ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನ ಹಾಕೊಂಡು ಬಂದಿದ್ರು, ಕನ್ಫ್ಯೂಸ್ ಆದ್ರು ಅಲ್ಲಿದ್ದಂಥವ್ರು. ಸೌರವ್ ಗಂಗೂಲಿ ಅವರಿಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪಾಕ್ ವಿರುದ್ಧ. ಮಾಜಿ ಕ್ರಿಕೆಟರ್, ಭಾರತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸೌರವ್ ಗಂಗೂಲಿ ಅವರು ಆಗ್ರಹಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಭಯೋತ್ಪಾದನಾ ದಾಳಿಗಳು ನಡೀತಾನೆ ಇರುತ್ತೆ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪಾಕ್ ವಿರುದ್ಧ ಎಲ್ಲ ಕ್ರಿಕೆಟ್ ಬಾಂಧವ್ಯವನ್ನ ಕಡಿತಗೊಳಿಸಬೇಕು. ಪಾಕ್ ವಿರುದ್ಧ ಮಾಜಿ ಕ್ರಿಕೆಟರ್ ಸೌರವ್ ಗಂಗೂಲಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರನ್ನ ಬಂದ್ ಮಾಡಿದ್ದೀವಿ ಅಂಥದ್ರಲ್ಲಿ ಕ್ರಿಕೆಟ್ ಯಾವ ಮಹಾ, ಅದನ್ನು ಕೂಡ ಕ್ಲೋಸ್ ಆಗುತ್ತೆ. ಪಾಕಿಸ್ತಾನದ ಜೊತೆಲಿ ಯಾವುದೇ ಮ್ಯಾಚ್ಗಳನ್ನು ಆಡೋದು ಬೇಡ, ಬ್ಯಾನ್ ಮಾಡಬೇಕು. ಪಾಕಿಸ್ತಾನದ ಜೊತೆಯಲ್ಲಿ ಆಟವನ್ನು ಆಡಬಾರದು. ಇನ್ನು ಪಾಕಿಸ್ತಾನದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ಅಂತಂದ್ರೆ ಯಾರು ಹೋಗೋದು ಇಲ್ಲ, ಅಲ್ಲಿ ಹೋಗೋದು ಬೇಡ. ಈ ತರ ಬುದ್ಧಿ ಕಲಿಸಬೇಕಾಗಿದೆ ಈಗ ಪಾಕಿಸ್ತಾನಕ್ಕೆ. तोड़ना भी चाहिए, 100% तोड़ना चाहिए। स्ट्रिक्ट एक्शन लेना ज़रूरी है। ये कोई मजाक नहीं है यार, हर साल ऐसे होता रहता है। ভারত পাকিস্তান যাতে এক গ্রুপে না থাকে বোর্ড একটা চিঠি দিচ্ছে আইসিসিকে ঠিক করবে, ঠিক করবে। এখন ভারত পাকিস্তান ক্রিকেট না হওয়া বা এই আবহাওয়া হ্যাঁ, বোর্ড চিঠি দিলে ঠিক করবে। टेररिज्म कैन नॉट बी टॉलरेटेड, इट कैन नॉट बी टॉलरेटेड। तोड़ना भी चाहिए, 100% तोड़ना चाहिए। स्ट्रिक्ट एक्शन लेना ज़रूरी है। ಬಳಸುವಂತ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನ ಹಾಕೊಂಡು ಬಂದಿದ್ರು, ಕನ್ಫ್ಯೂಸ್ ಆದ್ರು ಅಲ್ಲಿದ್ದಂಥವ್ರು. ಸೌರವ್ ಗಂಗೂಲಿ ಅವರಿಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪಾಕ್ ವಿರುದ್ಧ. ಮಾಜಿ ಕ್ರಿಕೆಟರ್, ಭಾರತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸೌರವ್ ಗಂಗೂಲಿ ಅವರು ಆಗ್ರಹಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಭಯೋತ್ಪಾದನಾ ದಾಳಿಗಳು ನಡೀತಾನೆ ಇರುತ್ತೆ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪಾಕ್ ವಿರುದ್ಧ ಎಲ್ಲ ಕ್ರಿಕೆಟ್ ಬಾಂಧವ್ಯವನ್ನ ಕಡಿತಗೊಳಿಸಬೇಕು. ಪಾಕ್ ವಿರುದ್ಧ ಮಾಜಿ ಕ್ರಿಕೆಟರ್ ಸೌರವ್ ಗಂಗೂಲಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರನ್ನ ಬಂದ್ ಮಾಡಿದ್ದೀವಿ ಅಂಥದ್ರಲ್ಲಿ ಕ್ರಿಕೆಟ್ ಯಾವ ಮಹಾ, ಅದನ್ನು ಕೂಡ ಕ್ಲೋಸ್ ಆಗುತ್ತೆ. ಪಾಕಿಸ್ತಾನದ ಜೊತೆಲಿ ಯಾವುದೇ ಮ್ಯಾಚ್ಗಳನ್ನು ಆಡೋದು ಬೇಡ, ಬ್ಯಾನ್ ಮಾಡಬೇಕು. ಪಾಕಿಸ್ತಾನದ ಜೊತೆಯಲ್ಲಿ ಆಟವನ್ನು ಆಡಬಾರದು. ಇನ್ನು ಪಾಕಿಸ್ತಾನದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ಅಂತಂದ್ರೆ ಯಾರು ಹೋಗೋದು ಇಲ್ಲ, ಅಲ್ಲಿ ಹೋಗೋದು ಬೇಡ. ಈ ತರ ಬುದ್ಧಿ ಕಲಿಸಬೇಕಾಗಿದೆ ಈಗ ಪಾಕಿಸ್ತಾನಕ್ಕೆ. तोड़ना भी चाहिए, 100% तोड़ना चाहिए। स्ट्रिक्ट एक्शन लेना ज़रूरी है। ये कोई मजाक नहीं है यार, हर साल ऐसे होता रहता है। ভারত পাকিস্তান যাতে এক গ্রুপে না থাকে বোর্ড একটা চিঠি দিচ্ছে আইসিসিকে ঠিক করবে, ঠিক করবে। এখন ভারত পাকিস্তান ক্রিকেট না হওয়া বা এই আবহাওয়া হ্যাঁ, বোর্ড চিঠি দিলে ঠিক করবে। टेररिज्म कैन नॉट बी टॉलरेटेड, इट कैन नॉट बी टॉलरेटेड।